ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರು. ಆತ್ಮೀಯರೇ, ಇವತ್ತು ಆಲ್ರೆಡಿ ನಿಮಗೆ ಗೊತ್ತಿದ್ದಂಗೆ ಮೊದಲನೇದಾಗೆ ಈ ಧರ್ಮಸ್ಥಳದ ಬಗ್ಗೆ ಯಾಕೆ ಅದನ್ನು ಆಯ್ಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಕಾರಣ ಇಷ್ಟ. ಅಲ್ಲಿ 400ಕ್ಕೂ ಹೆಚ್ಚು ಶವಗಳು ಬಿದ್ದು ಹೋಗಿಬಿಟ್ಟಿದ್ದಾವೆ. ಅನಾಥ ಶವಗಳು. ಯಾರು ಏನು ಅವರ ಬುರುಡೆಗಳನ್ನು, ಅವರ ಸ್ಕೆಲಿಟನನ್ನು ಅಂದರೆ ಅಸ್ಥಿಪಂಜರವನ್ನು, ಮೂಳೆಯನ್ನು FSLಗೆ ಕಳಿಸ್ತಾ ಇದ್ದಾರೆ SIT ಅವರು. ಅವೆಲ್ಲ ಪರೀಕ್ಷೆ ಆಗಬೇಕಲ್ಲ. ಜೊತೆಗೆ ಅನೇಕ ಡಾಕ್ಯುಮೆಂಟ್ಗಳನ್ನೆಲ್ಲ ಸುಟ್ಟಾಕಿಟ್ಟಿದ್ದಾರೆ. ಅದೇ ಪಂಚಾಯಿತಿ ಅವರು ಬೆಳ್ತಂಗಡಿ ಉಜಿರೆ ಅನೇಕ ದಾಖಲೆಗಳನ್ನು, ಪೊಲೀಸ್ ಸ್ಟೇಷನ್ಗಳು. ಹೀಗಾಗಿ ಅವುಗಳ ತನಿಖೆ ಆಗಬೇಕಲ್ಲ. ಯಾರು ಯಾಕೆ ಸುಟ್ಟರು, ಏನು ಕಾರಣ ಸುಟ್ಟರು ಅನ್ನುವಂಥದ್ದು. ಜೊತೆಗೆ ಬಹುದೊಡ್ಡ ಏನಪ್ಪ ಅಂದ್ರೆ ಹತ್ಯೆಗಳಾಗಿದ್ದಾವೆ, ಕೊಲೆಗಳಾಗಿದ್ದಾವೆ, ಅತ್ಯಾಚಾರಗಳಾಗಿದ್ದಾವೆ. ಸೌಜನ್ಯ ಅನ್ನುವಂಥ ಕೂಸಿನ ಮೇಲೆ ದಾಳಿಯಾಗಿದೆ. ಪದ್ಮಲತಾ ಅನ್ನೋ ಹೆಣ್ಣುಮಗಳ ಕಿಡ್ನಾಪ್ ಮಾಡಿ ಕೊಲೆ ಮಾಡಿದ್ದಾರೆ. ಅದೇ ಕಾಲಕ್ಕೆ ನಮ್ಮ ವೇದವಲ್ಲಿಯವರನ್ನ ಒಬ್ಬ ಒಳ್ಳೆಯ ಶಿಕ್ಷಕಿ, ಲೆಕ್ಚರರ್, ಪ್ರಿನ್ಸಿಪಾಲ್ ಆಗಿ ಪ್ರಮೋಟ್ ಆಗುವಂಥ ವ್ಯಕ್ತಿಯ ಕೊಲೆ ಆಗ್ಯದ. ಜೊತೆಗೆ ನಮ್ಮ ಮಾವುತನ ಕೊಲೆ ಆಗ್ಯದ. ಬಸ್ ಸ್ಟ್ಯಾಂಡ್ ಮೇಲೆದಂಥ ಜಾಗ ಅವ್ರ ತಂಗಿ ಕೊಲೆ ಆಗ್ಯದ. ಇನ್ನೂ ನೂರಾರು ಜನರ ಕೊಲೆಗಳಾಗಿದ್ದಾವೆ. ಅನೇಕ ದಲಿತರ ಭೂಮಿಗಳನ್ನು ಕಸ್ಕೊಂಡಿದ್ದಾರೆ. ಅನೇಕ ಭೂಮಿ ಹೊಂದಿದಂಥವರನ್ನು, ಬಡ ರೈತರ ಭೂಮಿಗಳನ್ನು ಕಸ್ಕೊಂಡಿದ್ದಾರೆ ಅಂಥೇಳಿ ಆರೋಪಗಳಿದ್ದಾವೆ, ದೂರುಗಳಿದ್ದಾವೆ. ಇವೆಲ್ಲ ತನಿಖೆ ಆಗಬೇಡವಾ? SITಗೆ ತಿಂಗಳು 2 ತಿಂಗಳು ಮುಗಿಯುವಂಥ ಕೆಲಸನ ಇದು. ಒಂದೇ ಹತ್ಯೆಯನ್ನು ಹುಡುಕಿ ಶೋಧಿಸಿ ಅವ್ನು ಕನ್ವಿಕ್ಟ್ ಮಾಡಬೇಕಾಗಿದ್ರೆ ಕರೆಕ್ಟಾಗಿ ಸಂಶೋಧನೆ ಮಾಡಿ ಆ ದುಷ್ಟ ದುರ್ಜನ ನಡಿಬೇಕಾಗಿತ್ತಂದ್ರೆ ಕೆಲವೊಮ್ಮೆ ವರ್ಷಗಟ್ಟಲೆ ಹೋಗ್ತಾ ಇರ್ತದೆ. ಅಂಥದ್ರಲ್ಲಿ ಇಲ್ಲಿ 400 ಹೆಚ್ಚು ಶವಗಳಿದ್ದಾವೆ. ಅಲ್ಲಿ ವಸತಿ ಗೃಹಗಳಲ್ಲಿ ಸತ್ತಂಥವ್ರಿದ್ದಾರೆ. ಅದ್ರ ಬಗ್ಗೆ ಏನು ಇಲ್ಲವೇ ಇಲ್ವ, ಅದ್ರ ಬಗ್ಗೆ ಏನು ಚಕಾರಿಲ್ಲ. ನಮ್ಮ ಅಲ್ಲಿಯ ಲೋಕಲ್ ಆಡಳಿತಗಾರರಿಂದ ಇಂಥ ಪ್ರಸಂಗದಲ್ಲೇ ಇಂಥವೆಲ್ಲ ಘಟನೆ ಆದಲ್ಲೇ ನಮ್ಮ BL ಸಂತೋಷ ಹೇಳ್ತಾರೆ. ಇಲ್ಲ ಕೆಲವೊಂದು ದೇವಾಲಯಗಳಲ್ಲೇ ರಕ್ತ ಹರಿದವ, ಹುಲಿ ರಕ್ತ ಹಿಂಸೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅವ್ರು ಯಾರು ಮಾಡ್ತಾರೋ ನಕ್ಸಲೈಟ್ ಮಾಡ್ತಾರೆ ಅನ್ನೋ ಹಂಗೆ ಮಾತಾಡ್ತಾ ಇದ್ದಾರೆ. ಇದನ್ನೆಲ್ಲ ನಕ್ಸಲೈಟ್ ಮಾಡಿಲ್ಲ ಅನ್ನೋ ಸಹಿತ ಹಿಂದಿನ ಎಪಿಸೋಡ್ದಲ್ಲಿ ನಾವು ಹೇಳಿದ್ವಿ ಈ ಮಾತನ್ನು. ಇಂಥ ಹಿನ್ನೆಲೆಯಲ್ಲೇ ಆದರೂ ಎನ್ಕ್ವೈರಿ SIT ಮಾಡ್ತಾ ಇದೆ. ಅಲ್ಲಿ ಅಧ್ಯಕ್ಷರನ್ನು ಕರಿತಾ ಇದೆ, ಅಲ್ಲಿ ಅದಕ್ಕೆ ಸಂಬಂಧಿಸಿದ ವ್ಯಕ್ತಿಗಳು ಕರೆತಂತ ಎನ್ಕ್ವೈರಿ ಮಾಡ್ತಾ ಇದೆ. ಯಾರಪ್ಪ, ಏನು, ಎಂತು, ತಿಮ್ರೋಡಿ ಆಗಿರ್ಬೋದು, ಅವ್ರ ಜೊತೆಗೆ ಮಟ್ಟಣ್ಣವರಾಗಿರ್ಬೋದು, ಅದೇ ಕಾಲಕ್ಕೆ ವಿಠಲಗೌಡ ಆಗಿರ್ಬೋದು, ಇನ್ನುಳಿದು ಎಲ್ಲ ಸೋಮನಾಥ್ ನಾಯ್ಕರಾಗಿರ್ಬೋದು, ಎಲ್ಲರೂ ಎನ್ಕ್ವೈರಿ ಮಾಡ್ತಾ ಇದ್ದೇವೆ ನಿಧಾನಕ್ಕೆ. ಯಾಕಂದರೆ ಸಣ್ಣದು ಇಲ್ಲವೆಲ್ಲ ದುರಂತ ಭಯಂಕರ ದೊಡ್ಡದಿದೆ ರೀ. ಇವೆಲ್ಲ ಘಟನೆಗಳಿಂದಾಗಿ ನಮ್ಮ ಧರ್ಮಸ್ಥಳದ ಮಂಜುನಾಥ ಸ್ವಾಮೀಜಿಯವರಿಗೆ ಮತ್ತು ಅನ್ನಪ್ಪ ಅವರಿಗೆ ಈ ದುರಂತ ಇಲ್ಲಿ ನಡೆದಿದ್ದಾವ. ಏನಿದು ಅಂಥೇಳಿ ಇವತ್ತು ಸಹಿತ ಅದರಿಂದ ಯಾರು ಮಾಡಿದಾರಲ್ಲ ಅವರಿಂದ ಹೆಸರು ಕೆಡ್ತಾ ಇದೆ. ಅನ್ನಪ್ಪನಿಂದ ಆಗಲಿ ಅಥವಾ ಮಂಜುನಾಥ ಅವರಿಂದ ಆಗಲಿ ಇಲ್ಲ ಅನ್ನೋದು ನಾವು ಇಲ್ಲಿ ನೆನಪಿಟ್ಕೋಬೇಕಾಗಿದೆ. ಯಾಕಂದ್ರೆ ಇನ್ನೊಂದು ಮಾತು ಭಾಳ ಗಂಭೀರವಾಗಿ ಹೇಳಬೇಕಾಗಿದೆ ಇವತ್ತು ಈ ಮಾತನ್ನು. ನಮ್ಮ ವೀರೇಂದ್ರ ಹೆಗ್ಗಡೆಯವರು ಅಥವಾ ವೀರೇಂದ್ರ ಜೈನ್ ಅವರು ಅಲ್ಲಿಯ ಉಸ್ತುವಾರಿ ಅಷ್ಟೇ, ಅವರು ನೋಡ್ಕೊಳ್ಳೋರು, ದೇವಾಲಯದ ಆರೋಗ್ಯ ನೋಡ್ಕೊಂಡು ಹೋಗುವಂಥವ್ರು. ಲೋಕಲಲ್ಲಿ ಏನು ನಡೀತದೆ ಅದ್ರ ಮೇಲೆ ಕಮಾಂಡ್ ಇಟ್ಕೊಂಡು ಅದೇನು ನಡೀತದಂಗೆ ಪವಿತ್ರತೆನ ಕಾಯ್ಕೊಂಡು ಹೋಗ್ಬೇಕಾದಂಥವ್ರು. ಅವ್ರ ಮೇಲೆ ಇವತ್ತು ಆರೋಪಗಳು ಬರ್ತದೆ ಇವೆಲ್ಲ. ಹೀಗಾಗಿ ಅವರ ತನಿಖೆ ಇವತ್ತು ಆಗಬೇಕಾಗಿದೆ. ಅವ್ರ ತನಿಖೆ ನಡೆಯೋದಕ್ಕೆ ಇವೆಲ್ಲ ಘಟನೆ ಕಾರಣ. ಇದರಿಂದ ನಿಜವಾಗಿ ನಕ್ಸಲೈಟ್ರು ಇದ್ದಾರ ಅನ್ನೋದನ್ನು BL ಸಂತೋಷ ಪ್ರೂವ್ ಮಾಡಬೇಕಾಗಿದೆ. ಅದೇ ಕಾಲ ವೀರೇಂದ್ರ ಹೆಗ್ಗಡೆಯವರು ಇವೆಲ್ಲ ಒಂದು ಪ್ರಕ್ರಿಯೆಗಳಲ್ಲಿ ಭಾಗಿಯಾಗಿಲ್ಲ ಅನ್ನೋದು ಮೊದಲು ಅವರು ತಿಳಿಸಿ ಹೇಳಬೇಕಾಗಿದೆ. ಇಂಥ ಕೆಲವು ದೊಡ್ಡ ಬಹುತರವಾದ ಕೆಲಸವನ್ನು SIT ಇವತ್ತು ಮಾಡ್ತಾ ಇದೆ. ಅದೇ ಕಾಲಕ್ಕೆ SIT ತಿಮ್ಮನೂಡಿಯವ್ರನ್ನೂ ಬಿಟ್ಟಿಲ್ಲ. ಇಲ್ಲಿವರೆಗೆ ಮಾತ್ರ ಹೆಗ್ಗಡೆಯವ್ರ ಮೇಲೆ ಆರೋಪ ಮಾಡಿಲ್ಲ SIT. ಯಾಕಂದರೆ ಮೊದಲು ಎಲ್ಲ ಸಾಕ್ಷಿಗಳನ್ನು ಇವತ್ತು ಸಂಗ್ರಹ ಮಾಡ್ತಾಯಿದ್ರು. ಯಾಕಂದರೆ ದೊಡ್ಡ ಪ್ರಮಾಣದಲ್ಲಿ ಹೆಗ್ಗಡೆ ಅವರು ಬೆಳೆದಿದ್ದಾರೆ.
ಕಳೆದ 13 ವರ್ಷಗಳಾಯಿತು. ಯಾರು ಮಾಡಿದರು ನಮ್ಮ ಸೌಜನ್ಯ ಹತ್ಯೆ ಅನ್ನೋದನ್ನು ಇವತ್ತಿಗೆ ಬಿಡಿಸ್ಲಿಕ್ಕೆ ಆಗ್ತಾಯಿಲ್ಲ. ಒಂದೇ ಒಂದು ಪ್ರಕರಣ ಹಾಗೆ ಮುಂದೆ ಹೋಗ್ತಾ ಇದೆ. CBIಯಿಂದ ಆಗಲಿಲ್ಲ, ಮತ್ತೊಂದು ಆಗಲಿಲ್ಲ. ಹೀಗಾಗಿ ಅಲ್ಲಿ ಈ ತನಿಖೆ ಮಾಡುತ್ತಿರುವಂಥ ಈ SITಗೆ ಗುರುತರವಾದ ಹೊರೆ ಅವ್ರ ಮೇಲಲ್ಲ. ಇದು ಎಲ್ಲರೂ ಎಲ್ಲೂ ಸಿಕ್ಕಾಕೊಂಡಿಲ್ಲ ಹೆಗ್ಗಡೆಯವರು. ಆದರೆ ಸಂಶಯ ಬಟ್ ಅವ್ರ ಕಡೆ ಹೋಗ್ತಾ ಇದೆ, ಯಾರಪ್ಪ ಮಾಡಿದರು ಅವ್ರ ಕಣ್ಣು ತಪ್ಪಿಸಿ ಅಂತೇಳಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದ್ರೆ ತನಿಖೆ ಮಾಡ್ತಾ ಇದ್ದಾರೆ, ಸಮಯ ತಗೊಳ್ತದ. ಅದು 2 ದಿವಸ ಅಲ್ಲೋ ತಿಂಗಳಲ್ಲಿ ಮುಗಿಯುವಂಥದ್ದಲ್ಲ. ಅದಕ್ಕೆ ಪರಮೇಶ್ವರ್ ಅವ್ರಿಗೂ ಇದು ಗೊತ್ತು, ಸಿದ್ದರಾಮಯ್ಯವ್ರಿಗೂ ಗೊತ್ತು, ಎಲ್ಲರಿಗೂ ಗೊತ್ತಿದೆಯಲ್ಲ. ಇಷ್ಟು ದೊಡ್ಡ ಹಗರಣಗಳಾಗಿದ್ದಾವೆ. ಇವು ತನಿಖೆ ಆಗುವಾಗ ದಿನಗಳು ತಗೋತಾವಂತಾರೆ. ಇವತ್ತು ದೂರದಾರರು ಮೊದಲು ಇವತ್ತು ಅಟ್ಯಾಕ್ ಮಾಡ್ತಾಯಿದ್ದಾರೆ. ಯಾಕೋ ಏನೋ SIT ಬಿಟ್ಟಂಥ ವಿಷಯ. ಆದರೆ ದೂರದಾರರು ದೂರು ಕೊಟ್ಟು ಯಾರು ದೂರು ಮಾಡಿದಾರಲ್ಲ ಅವರು ಇನ್ನೂ ಎನ್ಕ್ವೈರಿ ಮಾಡ್ತಾಯಿಲ್ಲ. ಯಾಕೆ? ಅದಕ್ಕೆ SIT ನಾವು ಇನ್ನೂ ಸ್ವಲ್ಪ ಸಮಯ ಕೊಡಬೇಕಾಗ್ತದೆ. ಖಚಿತವಾಗಿ ಡಾಕ್ಯುಮೆಂಟರಿ ಎವಿಡೆನ್ಸ್ ತೊಗೊಂಡು ಅವರು ಮೋಸ್ಟ್ಲಿ ಅಟ್ಯಾಕ್ ಮಾಡುವಂಗೆ ಕಾಣ್ತಾ ಇದ್ದಾರೆ. ಈ ಕಾರಣಕ್ಕನ ಇವರು ನಮ್ಮ ಸಮೀಪ ಬರಬಾರ್ದು ಅನ್ನೋ ಕಾರಣಕ್ಕೂ ಮತ್ತೇನು ಗೊತ್ತಿಲ್ಲ. ಇತ್ತೀಚೆಗೆ ಒಂದು 2-3 ಫಂಕ್ಷನ್ಗಳಲ್ಲಿ ಸತ್ಯದರ್ಶನ ಫಂಕ್ಷನ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಅದರಲ್ಲಿ ಹೆಗ್ಗಡೆಯವರು ನಮ್ಮ SITಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ, ಸರ್ಕಾರಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ಯಾಕೆ ಥ್ಯಾಂಕ್ಸ್ ಹೇಳೋಂಥದ್ದು ಇನ್ನೂ ಏನು ಕೊಟ್ಟಿಲ್ಲ, ಅವ್ರು ರಿಪೋರ್ಟು ಕೊಟ್ಟಿಲ್ಲ, ಇನ್ನೂ ಕ್ಲೀನ್ ಚಿಟ್ ತೋರಿಸಿಲ್ಲ. ಇಲ್ಲಪ್ಪ ಹೆಗ್ಗಡೆ ಅವರು ಕ್ಲೀನ್ ಚಿಟ್ ಆಗಿದ್ದಾರೆ ಅಂತೇಳಿ. ಅವರು ಯಾರ್ಯಾರು ಆರೋಪ ಮಾಡಿದಾರೆ ಗುರುತರವಾಗಿ ಅವ್ರನ್ನ ಕರೆಸಿ ಎನ್ಕ್ವೈರಿ ಮಾಡ್ತಾ ಇದ್ದಾರೆ, ಎಷ್ಟು ಸತ್ಯ ಎಷ್ಟು ಸುಳ್ಳ ಅಂತೇಳಿ. ಮೊದಲು ಇವು ನಡೆದ ಗಂಟೆ ಸುಳ್ಳಿಲ್ಲ, ನಡೆದು ಸತ್ಯಗಳಿದ್ದವು. ಹಂಗಾದ್ರೆ ಇದರಿಂದ ಇದ್ದವ್ರು ಯಾರು? ಎಲ್ಲ ಕಾರಣಕ್ಕಾಗಿ ನಾವು ನಿತ್ಯವೂ ಅದೇನು ನಡೀತಾ ಇದೆ ನಿಮಗೆ ತಿಳಿಸುವಂಥ, ಜನರಿಗೆ ತಿಳಿಸುವಂಥ ಕೆಲಸ ಮಾಡ್ತಾಯಿದ್ವಿ. ಯಾಕಂದ್ರೆ ಇಲ್ಲೇ ಭಕ್ತ ಮತ್ತು ದೇವರು ಇವ್ರ ಮಧ್ಯದಲ್ಲಿ ಒಬ್ಬ ಕಾವಲುಗಾರಿದ್ದಾರೆ ಹೆಗ್ಗಡೆಯವರು. ಅವ್ರು ದೇವರಲ್ಲ, ನಡೆದಾಡುವ ದೇವರಲ್ಲ, ಕೇವಲ ಬಾಗಿಲನ್ನು ಕೀಲಿ ಹಾಕಿ ಮುಚ್ಚಿಟ್ಟುಕೊಳ್ಳುವಂಥ ಆಸ್ತಿ ಬಂದಂಥದ್ದು ಏನದ ಅದಿಟ್ಟುಕೊಂಡು ಕಾಯ್ಕೊಂಡು ಹೋಗುವಂಥ ಒಬ್ಬ ಅಲ್ಲಿ ಸೇವಕರವರು. ಇದನ್ನು ಮೊದಲು ನಾವು ಗಮನದಲ್ಲಿಟ್ಟುಕೊಂಡು ಈ ತನಿಖೆ ಬಗ್ಗೆ ವಿಚಾರ ಮಾಡಬೇಕಾಗಿದೆ. SITಗೂ ತನ್ನದು ಹೊರೆಗಳಿದ್ದವು. ಯಾಕಂದರೆ ಎಲ್ಲ ರಾಜಕೀಯ ಪಕ್ಷಗಳು ಹೆಗ್ಗಡೆ ಅವರನ್ನು ಮುಟ್ಟಿದರೆ ಧರ್ಮ ಹಾಳಾಗ್ತದೆ ಅನ್ನುವಂಗೆ ಮಾತಾಡ್ತಾ ಇದ್ದಾವೆ. ಹೆಗ್ಗಡೆ ಅವರ ಧರ್ಮದ ಮೂರ್ತಿ ಅನ್ನುವಂಗೆ ಮಾತಾಡ್ತಾ ಇದ್ದಾರೆ. ಹೆಗ್ಗಡೆ ಅವರ ದೇವರಪ್ಪ ಅನ್ನುವಂಗೆ ಮಾತಾಡ್ತಾ ಇದ್ದಾರೆ. ಇಲ್ಲ ಒಂದು ತಿಳ್ಕೊಬೇಕಾಗಿದ್ದು, ಹೆಗ್ಗಡೆ ಅವರು ದೇವರಲ್ಲ, ಅವರೊಬ್ಬರು ಕಾವಲುಗಾರರು. ಅವರು ಪ್ರಾಮಾಣಿಕರಿದ್ದಾರೋ ಇಲ್ಲವೋ ಅನ್ನೋದು ಈ ತನಿಖೆಯಿಂದ ಗೊತ್ತಾಗಬೇಕಾಗಿತ್ತು. ಸೌಜನ್ಯಾಳ ಹತ್ಯೆ ಹಿಂದೆ ಇವರಿದ್ದಾರಾ? ಪದ್ಮಲತಾಳ ಅವರ ಹತ್ಯೆ ಹಿಂದೆ ಇವರಿದ್ದಾರಾ? ಅದೇ ಕಾಲಕ್ಕೆ ವೇದವಲ್ಲಿಯ ಹತ್ಯೆ ಹಿಂದೆ ಇವರಿದ್ದಾರಾ? ಅಥವಾ ಇವರ ಸಂಬಂಧಿಕರಿದ್ದಾರಾ? ಅನೇಕ ದಲಿತರ ಭೂಮಿಗಳು ಹೋಗಿದ್ದಾವೆ, ಅದ್ರ ಹಿಂದೆ ಇವರಿದ್ದಾರಾ? ಅಲ್ಲಿ ಬಡ ರೈತರ ಭೂಮಿಗಳು ಹೋಗಿದ್ದಾವೆ, ಅದ್ರ ಹಿಂದೆ ಇವರಿದ್ದಾರಾ? ತನಿಖೆ ನಡೀತಾ ಇದೆ. ತನಿಖೆ ಮುಗಿಯುವವರೆಗೆ ಇವರು ನಾವು ಇನ್ನೂ ಹೌದಪ್ಪ ಇವರು ಆರೋಪಿ ಎಂದು ಸಹಿತ ಹೇಳ್ತಾ ಇಲ್ಲ ಅಂದಾಗ ಇಲ್ಲಿ ಅಪವಿತ್ರ ಪ್ರಶ್ನೆ ಇಲ್ಲದ. ನಿಜವಾಗಿಯೂ ಘಟನೆಗಳಿಂದಾಗಿ ಧರ್ಮಸ್ಥಳ ಕೆಟ್ಟ ಹೆಸರು ಬಂದುಬಿಟ್ಟದು. ಈಗ ಘಟನೆ ನಡೆದು ಹಾಗಾಗಿ ಇದ್ರ ಹಿಂದಿದ್ದವ್ರನ್ನ ಹಿಡಿದಾಗ ಮಾತ್ರ ಅಲ್ಲೇ ಸಹಜತೆಗೆ ಬರೋಕ್ಕೆ ಸಾಧ್ಯದ. ಇದನ್ನು ಸ್ವತಃ ರಾಜಕೀಯ ಪಕ್ಷಗಳು, ರಾಜಕೀಯ ಲೀಡರು ಗಮನಿಸಬೇಕಾಗಿದೆ. ಕೇವಲ ತಮ್ಮ ಮತದ ಸಲುವಾಗಿ, ತಮ್ಮ ಓಟ್ ಸಲುವಾಗಿ ಇವೆಲ್ಲ ಅನ್ಯಾಯಗಳಾಗಿದ್ದಾವೆ. ಈ ಅನ್ಯಾಯಗಳಿಗೆ ನ್ಯಾಯ ಒದಗಿಸುವಂಥ ಕೆಲಸ ಮಾಡಬೇಕು ವಿನಃ ಯಾರನ್ನೂ ಉಳಿಸುವಂಥ ಪ್ರಯತ್ನ ಆಗಬಾರ್ದು. ಇಲ್ಲ ಈ ದೂರದಾರರು ಮಾಡಿದಾರಾ ಅನ್ನೋದನ್ನಾದರೂ ಪ್ರೂವ್ ಮಾಡಬೇಕು. ಈಗ ದೂರದಾರ ಯಾರಿದ್ದಾರೆ ನಿಮಗೆಲ್ಲ ಗೊತ್ತದೆ. ಈಗ ಎಲ್ಲ ಅವ್ರ ಪಾಪ ಎನ್ಕ್ವೈರಿ ಮಾಡ್ತಾ ಇದ್ದಾರೆ SIT ಅವರು. ಅವ್ರ ಉದ್ದೇಶ ಸತ್ಯ ಹುಡುಕೋದು. ಯಾಕಂದರೆ ಇವತ್ತು ಆರೋಪ ಮಾಡಿದ್ರು ಚಿನ್ನಯ್ಯ ಮೊದಲು ಮುಸುಕ್ದಾರಿದ್ದ, ಇಲ್ಲ ನಾವು ಜನಗಳು ಹುಡುಕಿ ಕೊಡ್ತೀವಿ, ನಾವು ಹುಡುಕೋಕ್ಕಾಗಲಿಲ್ಲ. ಬಟ್ ನಂತರದಲ್ಲಿ ಸಿಕ್ಕಿದಾವಲ್ಲ ಈಗ ಅವೆಲ್ಲ ಹೆಣಗಳು ಯಾರು ಯಾಕಾಯ್ತು, ಇಲ್ಲಾಕೆ ಹೋಗೋದ್ರು, ಗುಡ್ದಲ್ಲಿ ಯಾಕೆ ಹೋಗೋದ್ರು, ಅವ್ರು ಯಾರು, ಅವ್ರ ಮೂಲೇನು, ಯಾಕೆ ಬಂದಿದ್ರು, ಇವೆಲ್ಲರೂ ಇವತ್ತಿನ ಎನ್ಕ್ವೈರಿ ನಡೀತಾ ಇದೆ. ಅದಕ್ಕೆ ಟೈಮ್ ತೊಗೊಳ್ತದೆ. ಅದು 1 ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು, 3 ತಿಂಗಳಾಗ್ಬೋದು, ವರ್ಷನೂ ಹೋಗ್ಬೋದು. ಆದರೆ ಅದು ಪ್ರಾಮಾಣಿಕವಾಗಿ ಅನ್ಯಾಯ ಮಾಡಿದವ್ರನ್ನ ಹಿಡಿಯುವಂಥ ಕೆಲಸ ಮಾಡಲಿ ಅನ್ನೋದಷ್ಟೇ ನಮ್ಮ ಉದ್ದೇಶ ಇಲ್ಲ. ಇವತ್ತೆಲ್ಲ ಜಗದೀಶ್ ಅವ್ರು ಹೇಳ್ತಾರಂಥ ಸತ್ಯ ಅಂತ ಹೇಳಿಕೊಂಡಿಲ್ಲ ವಕೀಲರು. ಅದೇ ಕಾಲಕ್ಕೆ ಮಟ್ಟೆಯವ್ರು ಹೇಳ್ತಾ ಇದ್ದಾರಂಥ ಸತ್ಯ ಅಂತ ಹೇಳಿಕೊಂಡಿಲ್ಲ. ತಿಮರೋಡಿ ಅವ್ರು ಹೇಳ್ತಾ ಇದ್ದಾರೆ ಸತ್ಯ ಅಂತ ಹೇಳಿಕೊಂಡಿಲ್ಲ. ನಮ್ಮ ಹೆಗ್ಗಡೆಯವರ ಮಿತ್ರ ಸೋಮನಾಥ್ ನಾಯಕರು ಹೇಳ್ತಾ ಇದ್ದಾರೆ ಅಂತೇಳಿ ನಾವು ಹೋಗ್ತಾ ಇಲ್ಲ. ಇಲ್ಲಿ ಯಾರೂ ನೆಕ್ಸ್ಲೈಟ್ಸ್ ಇಲ್ಲ. ಇವರೆಲ್ಲ ಇನ್ನೇ BJPಯಲ್ಲಿ ಇದ್ದಂಥವ್ರು, RSSಲ್ಲಿದ್ದಂಥವ್ರು, ಅದೇ ಕಾಲಕ್ಕೆ VHPಯಲ್ಲಿ ಇದ್ದಂಥವ್ರು ಎಲ್ಲ ಅಲ್ಲಿಯವರು ಇದ್ದಾರೆ. ಅವರೆಲ್ಲ ಈಗ ಆರೋಪ ಮಾಡುವವರು. ಹೀಗಾಗಿ ಯಾರ ಮೇಲೆ ರುಜುವಾತಾದರೂ ಸಹ ಇಲ್ಲಿ ನಗರ ನಕ್ಸೈಟ್ಸ್ ಇಲ್ಲ ಅನ್ನೋದನ್ನು ನಾವು ಗಮನದಲ್ಲಿ ಹೋಗ್ಬೇಕು. ಯಾಕಂದ್ರೆ
ನಾವು ಅದನ್ನೊಂದು ಏನೋ ಮಾತಾಡಿಬಿಡ್ತೀವಿ. ಈ ನಾಯಕರನ್ನೊಂದು ಬೇಲ್ ಸಂತೋಷ್ ಈಗ ಮಾತಾಡಿದ್ದಾರೆ ಹಾಗೆ, ಇದು ರಕ್ತಕ್ಕೆ ಅನುಕೂಲ ಮಾಡಿಕೊಡೋದಿಲ್ಲ ಹಾಗೆ ಹೀಗೆ ಮಾತಾಡಿದ್ರೆ. ಆದರೆ ಹಿಂಸಾವಾದಿಗಳು ಇವರು ಯಾರು ಮಾಡಿದವರು ಯಾರೂ ಅಲ್ಲ, ಇದು ಸತ್ಯ. ಮತ್ತಿಲ್ಲ ಹಿಂಸಾವಾದಿ ನಕ್ಸಲೈಟ್ ಅಥವಾ ಕಮ್ಯುನಿಸ್ಟರು ಇಲ್ಲಿ ಯಾರೂ ಇಲ್ಲ. ಈ ಒಂದು ನೆಲಂತ ಘಟನೆಗಳು ಯಾಕೆ ದೂರದಾರರ ಮೇಲೆ ಈಗ ಅಟ್ಯಾಕ್ ಮಾಡ್ತಾರೆ, ದೂರದಲ್ಲಿ ಸ್ಪಷ್ಟ ಆಗ್ತದೆ. ಮತ್ತು ಲೋಕಲ್ ಜನರು ಕೇಳ್ತಾ ಇದ್ದಾರೆ ಎಸ್ ಐ ಟಿ ಅವರು. ಹೀಗಾಗಿ ನಾವು ಅಷ್ಟು ವೇಟ್ ಮಾಡಬೇಕಾಗ್ತದೆ ಅಂತ ಹೇಳ್ತಾ, ನಮ್ಮ ಬಿ ಎಲ್ ಸಂತೋಷ್ ಯಾಕೆ ಹೀಗೆ ಹೇಳಿದರು ಅವ್ರಿಗೆ ಬಿಟ್ಟ ವಿಷಯ. ಬಟ್ ಬಿ ಎಲ್ ಸಂತೋಷ್ ಹೆಗ್ಡೆಯವ್ರನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಸತ್ಯ ದೊಡ್ಡದನ್ನು ಅವ್ರು ತಿಳ್ಕೊಂಡು ಸತ್ಯ ಹೊರಗೆ ಬರಲಿ, ಅನ್ಯಾಯಕರು ಹೊರಗೆ ಬರಲಿ ಅನ್ನೋದನ್ನು ಇಲ್ಲಿ ಮೋಟಿವ್ ಇಟ್ಟರೆ ಬಿ ಎಲ್ ಸಂತೋಷ್ ಅವರು ಒಬ್ಬ ನಾಯಕರಾಗ್ತಾರೆ. ಹೆಗ್ಡೆ ಅವರು ಇದನ್ನು ಒಪ್ಪಿಕೊಂಡು ಸರಳವಾಗಿ ತನಿಖೆ ಆಗಲಿ, ಸತ್ಯ ಹೊರಗೆ ಬರಲಿ ಅಂದಿದ್ದಾರೆ ಈಗಾಗಲೇ. ಅದರ ಪ್ರಾಮಾಣಿಕವಾಗಿ ಅದಕ್ಕೆ ಸಪೋರ್ಟ್ ಮಾಡಿ ನಾನೇ ಇದ್ರ ನನ್ನ ಬರಲಿ ಅಂತ ಒಂದು ಮಾತು ಹೇಳಿದರೆ ರೂಪ ಬೇರೆ ಹಿಡಿತದೆ. ಅದೇ ಕಾಲಕ್ಕೆ ಎಸ್ ಐ ಟಿಗೆ ಮಾತ್ರ ಇದೊಂದು ಗುರುತರವಾದ ಜವಾಬ್ದಾರಿ, ಭಾಳ ಸೂಕ್ಷ್ಮವಾದ ಜವಾಬ್ದಾರಿ. ಸ್ವಲ್ಪ ಹಿಡಿದ್ರು ಹೆಸರು ಕೆಡಿಸಿಕೊಳ್ಳುವಂಥ ಸಾಧ್ಯತೆಯಾಗಿ ಜನ ಜಾಗೃತ ಆಗಿದ್ದಾರೆ. ಪ್ರತಿಯೊಬ್ಬರು ಕರ್ನಾಟಕ ತುಂಬ ಇದ್ರ ಮೇಲೆ ಕಣ್ಣಿಟ್ಟಿದ್ದಾರೆ. ಅವರು ದೈವಿ ಭಕ್ತರು ಅನ್ನೋದು ನೆನಪಿಟ್ಕೊಂಡು, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯಕ್ಕಾಗಿ ವಂದನೆಗಳು.